ಕೆಲವೊಂದಿಷ್ಟು ಅಂಶಗಳನ್ನು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನೀವು ಸಮಾಂತರ ಚತುರ್ಭುಜದ ಕೆಲವು ಗುಣಲಕ್ಷಣಗಳನ್ನು ಅಭ್ಯಾಸ ಮಾಡಿದ್ವಿ. ಒಂದ್ಸಲ ಪುನರಾವಲೋಕನ ಮಾಡ್ಕೊಳ್ಳೋಣ. ಏನೇನು ಕಲ್ತ್ಕೊಂಡ್ರಿ? ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮನಾಗಿರುತ್ತವೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ? ರೈಟ್. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಹ ಏನಾಗಿರ್ತವೆ? ಸಮನಾಗಿರುತ್ತವೆ. ಮತ್ತೊಂದು ಲಕ್ಷಣ, ಸಮಾಂತರ ಚತುರ್ಭುಜದಲ್ಲಿ ಬರ್ತಕ್ಕಂತಹ ಪಾರ್ಶ್ವ ಕೋನಗಳು ಏನಾಗಿರ್ತವೆ ಅಂದ್ರೆ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಅಂದ್ರೆ ಅರ್ಥ, ಎರಡು ಪಾರ್ಶ್ವಕೋನಗಳ ಮೊತ್ತವು 180 ಡಿಗ್ರಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಮತ್ತೊಂದು ಗುಣಲಕ್ಷಣ ಆದಂತಹ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನ್ ಮಾಡ್ತವೆ? ಅರ್ಧಿಸುತ್ತವೆ ಅನ್ನೋ ಈ ಎಲ್ಲ ಗುಣಲಕ್ಷಣಗಳನ್ನ ಕಳೆದ ತರಗತಿಯಲ್ಲಿ ಕಲ್ತಿದ್ದೀರಾ. ಈಗ ಅದೇ ಲಕ್ಷಣಗಳ ಆಧಾರವಾಗಿ ಇಟ್ಕೊಂಡು ಕೆಲವು ಸಮಸ್ಯೆಗಳನ್ನ ನಾವೀಗ ಬಿಡಿಸೋಣ. ಅಭ್ಯಾಸದ ಲೆಕ್ಕಗಳನ್ನ ಮಾಡೋಣ. ಅಭ್ಯಾಸ 4.3 ಇರ್ತಕ್ಕಂತಹ ಸಮಸ್ಯೆ. ಮೊದಲನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ x, y, z ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಒಂದು ರೇಖಾಚಿತ್ರ ಕೊಟ್ಟಿದ್ದಾರೆ. ಆ ರೇಖಾಚಿತ್ರವನ್ನು ನಾವು ಬರ್ಕೊಳ್ಳೋಣ. ಒಂದು ಸಮಾಂತರ ಚತುರ್ಭುಜವನ್ನ ಕೊಟ್ಟಿದ್ದಾರೆ. ಒಂದು ಸಮಾಂತರ ಚತುರ್ಭುಜದ ರೇಖಾಚಿತ್ರವನ್ನ ಬರ್ಕೊಳ್ಳೋಣ. ಸಮಾಂತರ ಚತುರ್ಭುಜ. ಇಲ್ಲಿ Z, ಇಲ್ಲಿ ಬಿ ಕೋನದ ಅಳತೆ 100 ಡಿಗ್ರಿ, ಕೋನ X ಕೊಟ್ಟಿದ್ದಾರೆ. ಇದನ್ನ ಒಳಭಾಗದಲ್ಲಿ ನೀಡಿದ್ದಾರೆ. ಕೋನ X. ಅದೇ ರೀತಿ ಕೋನ Y. ABCD ಒಂದು ಸಮಾಂತರ ಚತುರ್ಭುಜ ಆಗಿದೆ. ಇಲ್ಲಿ ಅವ್ಯಕ್ತ ಪದಗಳಿದಾವೆ. ಯಾವ್ಯಾವುದು ಅಂದ್ರೆ x, y, z ಇದೆ. ಈ ಅವ್ಯಕ್ತ ಪದಗಳಿಗೆ ನಾವು ಬೆಲೆಗಳನ್ನ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯಬೇಕು ಅಂದ್ರೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ನಾವಿಲ್ಲಿ ಉಪಯೋಗಿಸಿಕೊಂಡು ಅವ್ಯಕ್ತ ಪದಗಳಿಗೆ ನಾವು ಬೆಲೆಗಳನ್ನ ಕಂಡುಹಿಡಿಬೇಕಾಗತ್ತೆ. ಕೋನ ಬಿ ಮಾತ್ರ ಕೊಟ್ಟಿದ್ದಾರೆ ನಮಗೆ. ಕೋನ ಬಿ ದ ಅಳತೆ ಎಷ್ಟು ಡಿಗ್ರಿ ಇದೆ? 100 ಡಿಗ್ರಿ ಇದೆ. ಹಾಗಾದ್ರೆ ಕೋನ ಡಿ ಇದ್ರೆ ಕೋನ ಡಿ ನ ಅಳತೆ ಎಷ್ಟಾಗಿರುತ್ತೆ? ಕೋನ ಡಿ ನ ಅಳತೆಯನ್ನು ಕೂಡ ಎಷ್ಟಾಗಿರುತ್ತೆ? 100 ಡಿಗ್ರಿನೇ ಆಗಿರುತ್ತೆ. ಏಕೆಂದ್ರೆ ಇಲ್ಲಿ ಕೋನ ಬಿ ಗೆ ಕೋನ ಡಿ ಯು ಎಂತ ಕೋನ ಆಗಿದೆ? ಅಭಿಮುಖ ಕೋನ ಆಗಿದೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಪರಸ್ಪರ ಸಮ ಆಗಿರೋದ್ರಿಂದ ಕೋನ ಬಿ ಈಕ್ವಲ್ಸ್ ಕೋನ ಡಿ ಈಕ್ವಲ್ಸ್ ಎಷ್ಟು ಡಿಗ್ರಿ? 100 ಡಿಗ್ರಿ. ಕೋನ ಡಿ ಅಂದ್ರೆ ಯಾವ್ದಿದೆ ಅವ್ಯಕ್ತ ಪದ? y. Therefore y equals ಎಷ್ಟು ಡಿಗ್ರಿ ಬಂತು? 100 ಡಿಗ್ರಿ ಬಂತು. ಹೌದಾ? ಇಲ್ಲಿ ಎ ಕೋನಕ್ಕೆ ಸಿ ಕೋನ ಅಭಿಮುಖವಾದ ಕೋನ ಆಗಿದೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೋನದ ಅಳತೆ ನಮಗೆ
ಏನಾಗಿರುತ್ತೆ ಅಷ್ಟೇ ಅಳತೆಯನ್ನ ಹೊಂದಿರುತ್ತೆ ಅಂತ ನಮಗೆ ಗೊತ್ತು, ಹೌದಾ? ಹಾಗಾದ್ರೆ ಈ ಎ ಮತ್ತು ಬಿ ಈ ಎರಡು ಕೋನಗಳನ್ನ ಗಮನಿಸಿ. ಕೋನ ಎಗೆ ಕೋನ ಬಿ ಎಂತ ಕೋನ ಆಗಿದೆ? ಅದು ಪಾರ್ಶ್ವಕೋನ ಆಗಿದೆ. ಕೋನ ಎಗೆ ಕೋನ ಬಿ ಪಾರ್ಶ್ವಕೋನ. ಆ ಪಾರ್ಶ್ವಕೋನದ ಗುಣಲಕ್ಷಣಗಳನ್ನ ನಾವಿಲ್ಲಿ ನೆನ್ಪು ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಏನ್ ಹೇಳುತ್ತೆ? ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅನ್ನೋ ಲಕ್ಷಣವನ್ನ ನಾವಿಲ್ಲಿ ಉಪಯೋಗಿಸ್ಕೋಬೇಕು. ಹಾಗಾದ್ರೆ ಕೋನ ಎ ಮತ್ತು ಕೋನ ಬಿ ಈ ಎರಡು ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. Therefore, ಕೋನ ಎ ಪ್ಲಸ್ ಕೋನ ಬಿ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ. ಸರಳ ಕೋನ ಅಂದ್ರೆ 180 ಡಿಗ್ರಿ ಆಗಿರುತ್ತೆ. ಕೋನ ಎ ಅಳತೆ ಗೊತ್ತಿಲ್ಲ. ಕೋನ ಎ ಅಂದ್ರೆ ಯಾವುದು? ಝೆಡ್. ಝೆಡ್ ಬೆಲೆ ಹಾಕೋಣ. ಬಿ ಕೋನ ಬಿ ಅಳತೆ ಗೊತ್ತು. ಎಷ್ಟು? 100 ಡಿಗ್ರಿ. ಕೋನ ಎ ಅಂದ್ರೆ ಝೆಡ್, ಕೋನ ಬಿ ಅಂದ್ರೆ 100 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ನಮಗೆ ಝೆಡ್ ಬೆಲೆ ಬೇಕು. ಝೆಡ್ ಈಕ್ವಲ್ಸ್ 180 ಡಿಗ್ರಿ. 100 ಸ್ಥಳಾಂತರ ಮಾಡಿದ್ರೆ -100 ಡಿಗ್ರಿ. Therefore, Z equals 180ರಲ್ಲಿ 100 ಕಳ್ಕೊಂಡ್ರೆ ಎಷ್ಟು ಡಿಗ್ರಿ ಬಂತು? 80 ಡಿಗ್ರಿ. Z ನ ಬೆಲೆ 80 ಆಯ್ತು. Z ನ ಬೆಲೆ 80 ಬಂತು ಅಂದ್ರೆ C ನ ಬೆಲೆನೂ ಕೂಡ ಎಷ್ಟಾಗಿರುತ್ತೆ? 80 ಆಗಿರುತ್ತೆ. ಯಾಕೆಂದ್ರೆ ಇವೆರಡು ಅಭಿಮುಖ ಕೋನಗಳು. C ಅಂದ್ರೆ ಯಾವ ಬೆಲೆ? X ಬೆಲೆ. Therefore, Z equals X equals ಎಷ್ಟು ಡಿಗ್ರಿ? 80 ಡಿಗ್ರಿ. Therefore, ಅವ್ಯಕ್ತ ಪದಗಳಾದ X ಬೆಲೆ 80 ಡಿಗ್ರಿ, Y ಬೆಲೆ ಎಷ್ಟು ಬಂತು? 100 ಡಿಗ್ರಿ. ಅದೇ ರೀತಿ Z ನ ಬೆಲೆ ಎಷ್ಟು ಡಿಗ್ರಿ ಆಯ್ತು? 80 ಡಿಗ್ರಿಗೆ ಸಮ ಆಯ್ತು. ನೀವು ಈ 4 ಕೋನಗಳನ್ನ ಕೂಡಿದ್ರೆ 360 ಡಿಗ್ರಿ ಬಂದಿದೆ ಅಂದ್ರೆ ನೀವು ಕಂಡುಹಿಡಿತಕ್ಕಂತಹ ಬೆಲೆಗಳು ಸರಿಯಾಗಿದೆ ಅಂತ ಅರ್ಥ. ಮತ್ತೊಂದು ಉದಾಹರಣೆಯನ್ನ ಗಮನಿಸೋಣ. ಒಂದು ರೇಖಾಚಿತ್ರ ನೀಡಲಾಗಿದೆ. ಇಲ್ಲಿ ರೇಖಾಚಿತ್ರದಲ್ಲಿ x ಬೆಲೆ ಇದು z ಅಂತ ಹೇಳಿ ನೀಡಿದ್ದಾರೆ. ಈ ಕೋನ 50 ಡಿಗ್ರಿ ಆಗಿದೆ. ಇಲ್ಲಿ y ಕೋನ ಇದೆ. ಇಲ್ಲಿ ಅವ್ಯಕ್ತ ಪದಗಳಾದ x, y ಮತ್ತು z ಬೆಲೆಗಳನ್ನು ನಾವೇನ್ ಮಾಡಬೇಕು? ಕಂಡುಹಿಡಿಬೇಕಾಗತ್ತೆ. ಕೊಟ್ಟಿರ್ತಕ್ಕಂತಹ ಒಂದು ಆಕೃತಿನಲ್ಲಿ ಇಲ್ಲಿ ಗಮನಿಸಿ, ಇದಕ್ಕೆ ಹೆಸರನ್ನು ನೀಡಿ. ಎ, ಬಿ, ಸಿ, ಡಿ, ಎಫ್ ಅಂತ ನೀಡೋಣ. ಕೋನ ಡಿ 50 ಡಿಗ್ರಿಯನ್ನ ನೀಡಲಾಗಿದೆ. ಕೋನ ಡಿ 50 ಇದ್ರೆ ಕೋನ CBA ಅಂದ್ರೆ ಈ ಕೋನ ನೋಡಿ, ಗಮನಿಸಿ. CBA ಕೋನದ ಅಳತೆ ಎಷ್ಟಾಗಿರುತ್ತೆ ಅಂದ್ರೆ ಅದು ಸಹ 50 ಡಿಗ್ರಿನೇ ಆಗಿರುತ್ತೆ. ಯಾಕೆಂದ್ರೆ ಅವೆರಡು ಅಭಿಮುಖ ಕೋನಗಳು, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. Therefore, ಕೋನ ಡಿ ಗೆ ಕೋನ ಬಿ ಏನಾಗಿರುತ್ತೆ? ಸಮ ಆಗಿರುತ್ತೆ. ದಟ್ ಈಕ್ವಲ್ಸ್ ಎಷ್ಟು ಡಿಗ್ರಿ? 50 ಡಿಗ್ರಿ. ಅಲ್ಲಿ ನಮಗೆ ಬಿ ಕೋನದ ಅಳತೆ ಬೇಡ, ನಮಗೆ ಯಾವ್ದು ಬೇಕು? ಇಲ್ಲಿ ಝೆಡ್ ಬೇಕು, ಹೌದಾ? ಝೆಡ್ ನ ಬೆಲೆ ಬೇಕು ಅಂದ್ರೆ ಇಲ್ಲಿ ಗಮನಿಸಿ, ಇಲ್ಲಿ ಈ CBA ಕೋನ ಅದೇ ರೀತಿ CBF ಕೋನಗಳು, ಆ ಎರಡು ಕೋನಗಳು ಸರಳ ಯುಗ್ಮಗಳಾಗಿವೆ, ಹೌದಾ? ಹಾಗಾದ್ರೆ ಆ ಎರಡು ಕೋನಗಳ ಮೊತ್ತವು 180 ಡಿಗ್ರಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಆ ಎರಡು ಕೋನಗಳನ್ನ ಬರ್ಕೊಳ್ಳೋಣ. ಈಗ ಯಾವ ಕೋನಗಳು? CBA ಕೋನ ಪ್ಲಸ್ CBF ಕೋನ. CBA ಕೋನ ಅಂತನಾರು ತಗೋಬಹುದು ಅಥವಾ ABC ಕೋನ ಅಂತನಾರು ತಗೋಬಹುದು. CBA ಕೋನ, CBF ಕೋನಗಳು ಸರಳ ಯುಗ್ಮ
ಲಂಬಗಳಾಗಿರೋದ್ರಿಂದ ಆ ಎರಡು ಕೋನಗಳ ಮೊತ್ತವು ಎಷ್ಟು ಡಿಗ್ರಿ ಆಗಿರುತ್ತದೆ? 180 ಡಿಗ್ರಿಗೆ ಸಮ ಆಗಿರುತ್ತದೆ. CBA ಕೋನದ ಅಳತೆ, ಇಲ್ಲಿ ಬಿ ಕೋನ ಅಂದ್ರೆ ನಾವು CBA ಕೋನ ಅಂತ ತಗೋಬೇಕು. CBA ಕೋನ ಈಕ್ವಲ್ಸ್ ಎಷ್ಟು ಡಿಗ್ರಿ? 50 ಡಿಗ್ರಿ. ಹಾಗಾದ್ರೆ CBA ಇರೋ ಹತ್ರ ನಾವು ಎಷ್ಟು ಬೆಲೆ ಆದೇಶ ಮಾಡೋಣ? 50 ಪ್ಲಸ್ CBF ಅಂದ್ರೆ ಇಲ್ಲಿ ಗಮನಿಸಿ, CBF ಅಂದ್ರೆ ಕೊಟ್ಟಿದ್ದಾರೆ ಕೋನದ ಅಳತೆ ಏನಾಗಿದೆ? Z ಈಕ್ವಲ್ಸ್ 180 ಡಿಗ್ರಿ. ಕೋನ ಬಿ ಅನ್ನ ನಾವು ಕೋನ CBA ಅಂತಾನೆ ಓದ್ಕೋಬೇಕಾಗತ್ತೆ. Z ಈಕ್ವಲ್ಸ್ 180 ಡಿಗ್ರಿ. 50 ಸ್ಥಳಾಂತರಿಸಿದ್ರೆ -50 ಡಿಗ್ರಿ. Z ಈಕ್ವಲ್ಸ್ 180ರಲ್ಲಿ ನಾವು 50 ಡಿಗ್ರಿಯನ್ನ ಕಳ್ಕೋಬೇಕು. ಎಷ್ಟು ಡಿಗ್ರಿ ಬರುತ್ತೆ ಹಾಗಾದ್ರೆ? 130 ಡಿಗ್ರಿ. Z ನ ಬೆಲೆ ಎಷ್ಟಾಯ್ತು? 130 ಡಿಗ್ರಿಗೆ ಸಮ ಆಯ್ತು. ಇಲ್ಲಿ ಎ ಕೋನ ಮತ್ತು ಸಿ ಕೋನದಲ್ಲಿ ಯಾವುದಾದ್ರೂ ಒಂದು ಕೋನದ ಅಳತೆಯನ್ನ ಕೊಟ್ಟಿದ್ರೆ ನಾವು ಇನ್ನೊಂದು ಕೋನದ ಅಳತೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿತ್ತು. ಇಲ್ಲಿ ಈ ಅಭಿಮುಖ ಕೋನಗಳಾದ ಎ ಮತ್ತು ಸಿ ಎರಡರಲ್ಲಿ ಯಾವ ಬೆಲೆನೂ ಕೊಟ್ಟಿಲ್ಲ. ಹಾಗಾದ್ರೆ ನಾವು ಎ ಕೋನ ಅಥವಾ ಸಿ ಕೋನವನ್ನ ಯಾವ ರೀತಿ ಕಂಡುಹಿಡಿಯೋದು? ಇಲ್ಲಿ ಡಿ ಕೋನ ಮತ್ತು ಎ ಕೋನ. ಡಿ ಕೋನಕ್ಕೆ ಎ ಕೋನವು ಪಾರ್ಶ್ವ ಕೋನ ಆಗಿರೋದ್ರಿಂದ ನಾವು ಆ ಗುಣಲಕ್ಷಣವನ್ನ ಬಳಸ್ಕೋಬೇಕು. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅನ್ನೋ ಲಕ್ಷಣವನ್ನ ನಾವು ಬಳಸಿದ್ರೆ ನಮಗೆ ಎ ಕೋನದ ಅಳತೆ ಎಷ್ಟು ಅಂತ ದೊರೆಯುತ್ತೆ. ಕೋನ ಡಿ ಪ್ಲಸ್ ಕೋನ ಎ ಈಕ್ವಲ್ಸ್ ಎಷ್ಟು ಡಿಗ್ರಿ? 180 ಡಿಗ್ರಿ. ಕೋನ ಡಿ ಬೆಲೆ ಗೊತ್ತು 50. ಕೋನ ಎ ಅಂದ್ರೆ ಎಷ್ಟಿದೆ? x ಈಕ್ವಲ್ಸ್ 180 ಡಿಗ್ರಿ. x ಈಕ್ವಲ್ಸ್ 180 ಮೈನಸ್ 50 ಡಿಗ್ರಿ. 180 ಡಿಗ್ರಿನಲ್ಲಿ 50 ಡಿಗ್ರಿಯನ್ನ ಕಳ್ಕೊಳ್ಳಿ. ಎಷ್ಟಾಗತ್ತೆ? 130 ಡಿಗ್ರಿ. x ನ ಬೆಲೆ ಎಷ್ಟಾಯ್ತು ಹಾಗಾದ್ರೆ? 130 ಡಿಗ್ರಿ. x ನ ಬೆಲೆ 130 ಡಿಗ್ರಿ ಆದ್ರೆ y ನ ಬೆಲೆನೂ ಕೂಡ ಎಷ್ಟಾಗಿರುತ್ತೆ? 130 ಡಿಗ್ರಿನೇ ಆಗಿರುತ್ತೆ. ಕೋನ ಎ ಗೆ ಕೋನ ಸಿ ಸಮ ಆಗಿರೋದ್ರಿಂದ y ಈಕ್ವಲ್ಸ್ 130 ಡಿಗ್ರಿ. x ನ ಬೆಲೆ 130 ಡಿಗ್ರಿ, y ನ ಬೆಲೆ 130 ಡಿಗ್ರಿ, z ನ ಬೆಲೆನೂ 130 ಡಿಗ್ರಿನೇ ಆಗಿದೆ. y ನ ಬೆಲೆ 130 ಡಿಗ್ರಿ ಕಾರಣ ಯಾಕೆ ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮ ಆಗಿರ್ತವೆ. ಈ ರೀತಿ ನಾವು ಅವುಗಳ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಬಹುದು. ಇದೇ ರೀತಿಯ ಗೃಹ ಕೆಲಸಕ್ಕೆ 2 ಸಮಸ್ಯೆಗಳನ್ನ ನೀಡ್ತೇನೆ. ನೀವು ಮನೆಯಲ್ಲಿ ಅವುಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿ. ಇಲ್ಲಿ 112 ಡಿಗ್ರಿ ಇದೆ. ಈ 2 ಸಮಸ್ಯೆಗಳನ್ನ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ಚತುರ್ಭುಜ ABCDಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜವಾಗಬಹುದೇ? ಕ್ವಶನ್ ಮಾರ್ಕ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಮಸ್ಯೆ ಈ ರೀತಿ ಇದೆ. ಚತುರ್ಭುಜ ABCDಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜ ಆಗಬಹುದೇ ಅಂತ ಕೆಳಗಡೆ ಕಂಡೀಷನ್ ಅನ್ನ ನೀಡಿದ್ದಾರೆ. ಮೊದಲನೇ ಕಂಡೀಷನ್ ಏನಪ್ಪಾ ಅಂದ್ರೆ
AB equals DC equals 8 ಸೆಂಟಿಮೀಟರ್, ಕಾಮ AD equals 4 ಸೆಂಟಿಮೀಟರ್ ಮತ್ತು BC equals 4.4 ಸೆಂಟಿಮೀಟರ್. ಈ ABCD ಚತುರ್ಭುಜದಲ್ಲಿ AB equals DC equals ಎರಡು ಎಷ್ಟು ಸೆಂಟಿಮೀಟರ್ ಇದೆ? 8 ಸೆಂಟಿಮೀಟರ್ ಇದೆ. AB ಗೆ DC ಏನಾಗಿದೆ? ಸಮನಾಗಿದೆ ಅಂತ ಅರ್ಥ. AD ಬೆಲೆ 4 ಸೆಂಟಿಮೀಟರ್ ಇದ್ರೆ BC ಬೆಲೆ 4.4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದು ಒಂದು ಸಮಾಂತರ ಚತುರ್ಭುಜ ಆಗತ್ತಾ ಅಂತ ನಾವು ಯೋಚನೆ ಮಾಡಬೇಕು. ಸಮಾಂತರ ಚತುರ್ಭುಜ ಆಗ್ಬೇಕು ಅಂದ್ರೆ ಇಲ್ಲಿ ಗಮನಿಸಿ, AD ಯ ಉದ್ದ 4 ಇದೆ, BC ಯ ಉದ್ದ 4.4 ಇದೆ. ಉದ್ದಗಳು ಏನಾದ್ರು ಬೇರೆ ಬೇರೆ ಅಳತೆಯನ್ನ ಹೊಂದಿರೋದ್ರಿಂದ ಇದು ಸಮಾಂತರ ಚತುರ್ಭುಜ ಅಲ್ಲ. ಯಾಕೆಂದ್ರೆ AD ಯ ಉದ್ದಕ್ಕೆ BC ಯ ಉದ್ದ ಏನಾಗಿಲ್ಲ? ಸಮನಾಗಿಲ್ಲ. ಆದ್ರಿಂದ ಈ ಕೊಟ್ಟಿರ್ತಕ್ಕಂತಹ ಸಮಸ್ಯೆ ಒಂದು ಸಮಾಂತರ ಚತುರ್ಭುಜ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಉತ್ತರ ಇದು ಸಮಾಂತರ ಚತುರ್ಭುಜ ಅಲ್ಲ. ಏಕೆಂದ್ರೆ AD ಈಸ್ ನಾಟ್ ಈಕ್ವಲ್ ಟು BC ಆಗಿರೋದ್ರಿಂದ ಅದು ಸಮಾಂತರ ಚತುರ್ಭುಜ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಸಮಸ್ಯೆಯನ್ನ ಗಮನಿಸೋಣ. ಕೋನ A ಈಕ್ವಲ್ಸ್ 70 ಡಿಗ್ರಿ ಮತ್ತು ಕೋನ C ಈಕ್ವಲ್ಸ್ 65 ಡಿಗ್ರಿ. ನೋಡಿ, ಇಲ್ಲಿ ಬಾಹುಗಳ ಅಳತೆ ಕೊಟ್ಟಿದ್ರು, ಈ ಕೋನಗಳ ಅಳತೆಯನ್ನ ಕೊಟ್ಟಿದ್ದಾರೆ. ಕೋನ A ಗೆ ಕೋನ C ಎಂತ ಕೋನ ಆಗಿರುತ್ತೆ? ಅಲ್ಲಿ ಅಭಿಮುಖ ಕೋನ ಆಗಿರುತ್ತೆ. ಅಭಿಮುಖ ಕೋನದ ಅಳತೆ ಇದು 70 ಡಿಗ್ರಿ ಇದೆ, ಇದು 65 ಡಿಗ್ರಿ ಇದೆ. ಹಾಗಾದ್ರೆ ಎರಡು ಅಳತೆಗಳು ಬೇರೆ ಬೇರೆ ಅಳತೆಯನ್ನ ಹೊಂದಿದಾವೆ. ಸಮನಾದ ಅಳತೆ ಹೊಂದಿದಾವ? ಇಲ್ಲ. ಅಭಿಮುಖ ಕೋನಗಳು ನಮಗೆ ಸಮಾಂತರ ಚತುರ್ಭುಜದಲ್ಲಿ ಏನಾಗಿರ್ತವೆ? ಸಮನಾಗಿರ್ತವೆ. ಇಲ್ಲಿ ಸಮನಾದ ಅಳತೆಯನ್ನ ಹೊಂದಿಲ್ಲ. ಅದರಿಂದ ಇದು ಸಮಾಂತರ ಚತುರ್ಭುಜ ಅಲ್ಲ. Therefore, ಇದು ಸಮಾಂತರ ಚತುರ್ಭುಜ ಅಲ್ಲ. ಕಾರಣ ಏನಪ್ಪಾ ಅಂದ್ರೆ ಕೋನ A ಈಸ್ ನಾಟ್ ಈಕ್ವಲ್ ಟು ಕೋನ C. ಅದು ಸಮಾಂತರ ಚತುರ್ಭುಜ ಆಗ್ಬೇಕು ಅಂದ್ರೆ ಕಂಡೀಷನ್ ಏನಾಗ್ಬೇಕು? ಅಭಿಮುಖ ಕೋನಗಳು ಸಮ ಆಗಿದ್ರೆ ಸಮಾಂತರ ಚತುರ್ಭುಜ. ಆದ್ರೆ ಇಲ್ಲಿ ಅಭಿಮುಖ ಕೋನಗಳು ಏನಾಗಿದ್ದಾವೆ? ಅಸಮ ಆಗಿರೋದ್ರಿಂದ ಇದು ಸಮಾಂತರ ಚತುರ್ಭುಜ ಅಲ್ಲ. ಮುಂದಿನ ಸಮಸ್ಯೆ. ಎರಡು ಅಭಿಮುಖ ಕೋನಗಳು ಸಮನಾಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ
ಕೋನಗಳು ಸಮ ಆಗಿರ್ಬೇಕು. ಎರಡು ಅಭಿಮುಖ ಕೋನಗಳು ಸಮ ಆಗಿರ್ಬೇಕು. ಆದ್ರೆ ಅದು ಸಮಾಂತರ ಚತುರ್ಭುಜ ಆಗಿರಬಾರ್ದು. ಅದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ? ಸಮ ಆಗಿರ್ತವೆ. ಹೌದಾ? ಒಂದು ಚತುರ್ಭುಜ ತಗೋಬೇಕು, ಅಲ್ಲಿ ಅಭಿಮುಖ ಕೋನಗಳು ಸಮ ಆಗಿರ್ಬೇಕು, ಎರಡು ಅಭಿಮುಖ ಕೋನಗಳು. ಆದ್ರೆ ಅದು ಸಮಾಂತರ ಚತುರ್ಭುಜ ಆಗಿರಬಾರ್ದು. ಅಂತಹ ಒಂದು ಚತುರ್ಭುಜವನ್ನ ನಾವು ಬರಿಬೇಕಾಗತ್ತೆ. ಹಾಗಾದ್ರೆ ಎರಡು ಅಭಿಮುಖ ಕೋನಗಳು ಸಮವಾಗಿರ್ತಕ್ಕಂತಹ ಆಕೃತಿ ಯಾವ್ದು ಬರ್ಬೋದು? ಯೋಚನೆ ಮಾಡಿ. ಅದು ಪತಂಗ. ಹೌದಾ? ಪತಂಗದಲ್ಲಿ ಎರಡು ಅಭಿಮುಖ ಕೋನಗಳು ಸಮ ಆಗಿರ್ತವೆ, ಅದು ಸಮಾಂತರ ಚತುರ್ಭುಜ ಆಗಲ್ಲ. ಆದ್ರಿಂದ ಪತಂಗ ಇದಕ್ಕೆ ಸರಿಯಾದ ಉತ್ತರ. ಈ ಪತಂಗದ ಒಂದು ಕಚ್ಚಾ ಚಿತ್ರವನ್ನು ನಾವು ಬರೆಯೋಣ. ಒಂದು ಪತಂಗ. ಹೆಸರನ್ನ ಸೂಚಿಸೋಣ. ಎ, ಬಿ, ಸಿ, ಡಿ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪತಂಗ. ಈ ಪತಂಗವು ಸಮಾಂತರ ಚತುರ್ಭುಜ ಅಲ್ಲದಂತ ಒಂದು ಚತುರ್ಭುಜ ಆಕೃತಿ ಆಗಿರುತ್ತದೆ. ಮುಂದಿನ ಸಮಸ್ಯೆ ಬರೆಯೋಣ. ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಗಳು ಮೂರು ಇಷ್ಟು ಎರಡು ಅನುಪಾತದಲ್ಲಿ ಕೊಟ್ಟಿದ್ದಾರೆ. 3:2 ಅನುಪಾತದಲ್ಲಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಕೋನವನ್ನು ಕಂಡುಹಿಡಿಯಿರಿ. ಪ್ರಶ್ನೆನ ಇನ್ನೊಂದ್ಸಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವ ಕೋನಗಳ ಅಳತೆಗಳು 3:2 ಅನುಪಾತದಲ್ಲಿ. ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. ಆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳನ್ನ ನೀಡಿದ್ದಾರೆ. ಆ ಪಾರ್ಶ್ವ ಕೋನಗಳ ಅಳತೆಗಳನ್ನ ಯಾವುದ್ರಲ್ಲಿ ನೀಡಿದ್ದಾರೆ ಅಂದ್ರೆ ಅನುಪಾತದಲ್ಲಿ ನೀಡಲಾಗಿದೆ. ಹಾಗಾದ್ರೆ ಅನುಪಾತ ಬರ್ಕೊಳ್ಳೋಣ. ಕೊಟ್ಟಿರ್ತಕ್ಕಂತಹ ಅನುಪಾತ ಎಷ್ಟಿದೆ? 3:2. ಆ ಎರಡು ಪಾರ್ಶ್ವ ಕೋನಗಳ ಅನುಪಾತ 3:2 ಆಗಿದೆ. ಹಾಗಾದ್ರೆ ಆ ಸಮಾಂತರ ಚತುರ್ಭುಜದ ಆ ಎರಡು ಕೋನಗಳ ಅಳತೆಯನ್ನು ನಾವೇನ್ ಮಾಡಬೇಕು? ಕಂಡುಹಿಡಿಬೇಕು. ಈ ರೀತಿ ಸಮಸ್ಯೆಯನ್ನು ನೀಡಿದಾಗ ಮೊದಲು ಈ ಅನುಪಾತಗಳ ಮೊತ್ತವನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಅನುಪಾತಗಳ
ಮೊತ್ತ. ದಟ್ ಈಕ್ವಲ್ಸ್ 3 ಪ್ಲಸ್ 2. 3ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಹೌದಾ? ಇದರ ಅರ್ಥ ಏನಪ್ಪಾ ಅಂದ್ರೆ 5ರಲ್ಲಿ ಮೊದಲನೇ ಕೋನ 3ರಷ್ಟಿದೆ, ಎರಡನೇ ಕೋನ 2 ಭಾಗ ಇದೆ ಅಂತ ಅರ್ಥ. ಹೌದಾ? ಈಗ 2 ಕೋನಗಳನ್ನ ಕಂಡುಹಿಡಿಬೇಕು. ಆ 2 ನೋಡಿ ಸಮಸ್ಯೆ ನೀಡಿದರೆ 2 ಎಂತ ಕೋನಗಳಾಗಿವೆ? ಪಾರ್ಶ್ವ ಕೋನಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಆ ಪಾರ್ಶ್ವ ಕೋನಗಳಾಗಿರೋದ್ರಿಂದ ಆ 2 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿಗೆ ಸಮ ಆಗಿರುತ್ತೆ. ಅದನ್ನ ಬರ್ಕೊಳ್ಳೋಣ. ಪಾರ್ಶ್ವ ಕೋನಗಳ ಮೊತ್ತ ಈಕ್ವಲ್ಸ್ 180 ಡಿಗ್ರಿ. ಯಾವುದರಲ್ಲಿ ಅಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಇಲ್ಲಿ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಕೋನವನ್ನ ಕಂಡುಹಿಡಿಯೋಣ. ಮೊದಲನೇ ಕೋನವನ್ನು ಕಂಡುಹಿಡಿಯಬೇಕು ಅಂದ್ರೆ 5ರಲ್ಲಿ ಎಷ್ಟು ಭಾಗ ಇದೆ? 3. therefore 5ರಲ್ಲಿ 3 ಭಾಗ ಇಂಟು ಇವೆರಡು ಪಾರ್ಶ್ವ ಕೋನಗಳಾಗಿರೋದ್ರಿಂದ ಅದನ್ನ 180ರಿಂದ ನಾವು ಗುಣಿಸ್ಕೊಳ್ಳೋಣ. ಭಾಗಿಸಿ ಇದನ್ನ 5 1 5, 5 3 15, 18ರಲ್ಲಿ 15 ಹೋದ್ರೆ ಇನ್ನೆಷ್ಟು ಉಳಿತು? 3 ಉಳಿತು. 30 ಆಯ್ತು. 5 6 30. ದಟ್ ಈಕ್ವಲ್ಸ್ 3 ಇಂಟು 36 ಗುಣಿಸಿ. 6 3 18 ದಶಕ 1 3 3 9 9 1 ಎಷ್ಟಾಗುತ್ತೆ? 10. ಇದಾದರೆ ಎಷ್ಟು ಡಿಗ್ರಿ ಬಂತು? 108 ಡಿಗ್ರಿ ಆಯ್ತು. ಅದೇ ರೀತಿ ಎರಡನೇ ಕೋನವನ್ನ ಕಂಡುಹಿಡಿಯೋಣ. ಇಲ್ಲಿ ಮೊದಲನೇ ಕೋನ ಕಂಡುಹಿಡ್ಕೊಂಡ್ವಿ. ಈಗ 5ರಲ್ಲಿ ಯಾವ ಭಾಗ ತಗೋಬೇಕು? ಈಗ ನಾವು 2. 5ರಲ್ಲಿ 2ರಷ್ಟು ಇಂಟು 180 ಡಿಗ್ರಿ. 5 1 5, 5 36. ದಟ್ ಈಕ್ವಲ್ಸ್ 2 ಇಂಟು 36 ಡಿಗ್ರಿ. ಇವೆರಡನ್ನ ಗುಣಿಸಿ. ಈಗ 6 2 12, 12ಕ್ಕೆ 2 ದಶಕ 1, 3 2 6, 6 1 7. ಎಷ್ಟು ಡಿಗ್ರಿ ಬಂತು? 72 ಡಿಗ್ರಿ ಬಂತು. ಮೊದಲನೇ ಕೋನ 108 ಡಿಗ್ರಿ ಬಂತು. ಎರಡನೇ ಕೋನ ಎಷ್ಟು ಡಿಗ್ರಿ ಬಂತು? 72 ಡಿಗ್ರಿ ಬಂತು. ಹೌದಾ? ನಾವು ಮಾಡಿದ ಸರಿ ಇದೆಯಾ ಅಂತ ನಾವು ನಾಳೆ ನೋಡ್ಬೋದು. ಹೇಗೆ? ಸೈಡಿಗೆ ಹಾಕೊಳ್ಳಿ. ಇವೆರಡು ಪಾರ್ಶ್ವ ಕೋನಗಳಾಗಿರೋದ್ರಿಂದ ಇವೆರಡನ್ನ ಕೂಡಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಕೂಡಿ 8ಕ್ಕೆ 2 ಕೂಡಿಸಿದ್ರೆ 10 ದಶಕ 1, 7 1 8 1. ಕರೆಕ್ಟಾ? 180 ಬಂತಲ್ಲ. ಹಾಗಾದ್ರೆ ಈ 2 ಪಾರ್ಶ್ವ ಕೋನಗಳನ್ನ ಕೂಡಿದ್ರೆ ನಮಗೆ 180 ಬಂದಿರೋದ್ರಿಂದ ನಾವು ಕಂಡುಹಿಡಿತಕ್ಕಂತಹ ಈ 2 ಕೋನಗಳ ಅಳತೆ ಏನಾಗಿದೆ? ಸರಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಫಸ್ಟ್ ಪ್ರಕರಣ. ಚಿತ್ರದಲ್ಲಿ ಜಿಯು ಎನ್ಎಸ್ ಮತ್ತು ಆರ್ಯುಎನ್ಎಸ್ ಸಮಾಂತರ ಚತುರ್ಭುಜಗಳಾಗಿವೆ. ಎಕ್ಸ್ ಮತ್ತು ವೈ ಗಳನ್ನು ಕಂಡುಹಿಡಿಯಿರಿ. ಎಕ್ಸ್ ಮತ್ತು ವೈ ಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಬೆಲೆಗಳು ಅಳತೆಗಳು ಸೆಂಟಿಮೀಟರ್ ನಲ್ಲಿ ಇದಾವೆ. ಒಂದು ರೇಖಾಚಿತ್ರವನ್ನ ನೀಡಲಾಗಿದೆ.
ಉದ್ದ 3y ಮೈನಸ್ 1 ಇದೆ. UN ಬಾಹುವಿನ ಉದ್ದ 18 ಅಳತೆಯನ್ನ ಹೊಂದಿದೆ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ GUNS ಇದು GUNS ಇನ್ನೊಂದು ಚಿತ್ರ ಇದೆ, ಅದನ್ನ ನಿಮಗೆ ಗೃಹ ಕೆಲಸಕ್ಕೆ ನೀಡ್ತೀನಿ. ಒಂದು ಸಮಸ್ಯೆಯನ್ನು ಬಿಡಿಸೋದು ಹೇಗೆ ಅಂತ ಅಭ್ಯಾಸ ಮಾಡ್ಕೊಳ್ಳೋಣ. ಇದು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಈ ಚತುರ್ಭುಜದಲ್ಲಿರ್ತಕ್ಕಂತಹ x ಮತ್ತು y ಬೆಲೆಯನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ಬಾಹುಗಳ ಉದ್ದಗಳ ಅಳತೆಯನ್ನ ನೀಡಲಾಗಿದೆ. ನಾವಿಲ್ಲಿ ಸಮಾಂತರ ಚತುರ್ಭುಜದ ಬಾಹುಗಳ ಗುಣಲಕ್ಷಣಗಳನ್ನ ಅನ್ವಯ ಮಾಡಿಕೊಂಡು ಈ ಸಮಸ್ಯೆಗಳನ್ನ ಬಿಡಿಸಬೇಕಾಗತ್ತೆ. GU ಬಾಹುವಿಗೆ SN ಬಾಹುವು ಅಭಿಮುಖವಾದ ಬಾಹುವಾಗಿದೆ. ಅದೇ ರೀತಿ SGಗೆ NU ಬಾಹುವು ಅಭಿಮುಖವಾದ ಬಾಹುವಾಗಿದೆ. ನೋಡಿ, ಈ ಬಾಹುಗೆ ಇದು ಅಭಿಮುಖ, ಈ ಬಾಹುಗೆ ಈ ಬಾಹು ಅಭಿಮುಖ. ಹೌದಾ? ಈ GUNS ಸಮಾಂತರ ಚತುರ್ಭುಜದಲ್ಲಿ GSಗೆ UN ಅಥವಾ NS ಬಾಹುವು ಏನಾಗಿರುತ್ತೆ? ಸಮ ಆಗಿರುತ್ತೆ. ಹೌದಾ? GS ಬಾಹುವಿನ ಉದ್ದಕ್ಕೆ UN ಬಾಹುವಿನ ಉದ್ದ ಸಮ ಆಗಿರುತ್ತೆ. GS ಬಾಹುವಿನ ಉದ್ದ ಎಷ್ಟಿದೆ? 3x ಇದೆ. ಆದೇಶ ಮಾಡೋಣ. ಅದೇ ರೀತಿ UN ಬಾಹುವಿನ ಉದ್ದ ಎಷ್ಟಿದೆ? 18 ಇದೆ. ಈಗ ಇದನ್ನ ಸರಳ ರೂಪಗೊಳಿಸೋಣ. x = 18 ಡಿವೈಡೆಡ್ ಬೈ 3. ನಾವು ಇದನ್ನ ಭಾಗಿಸೋಣ. 3 1 3, 3 6 18. therefore x = ಎಷ್ಟು ಬಂತು? 6 ಬಂತು. GS ಬಾಹುವಿನ ಉದ್ದಕ್ಕೆ UN ಬಾಹುವಿನ ಉದ್ದ ಸಮ ಆಗಲು ಕಾರಣ ಏನಪ್ಪಾ ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮ ಆಗಿರ್ತವೆ. ಅಭಿಮುಖ ಬಾಹುಗಳು ಸಮ ಆಗಿರೋದ್ರಿಂದ ನಮಗೆ GS ಬಾಹುವಿನ ಉದ್ದಕ್ಕೆ UN ಬಾಹುವಿನ ಉದ್ದ ಸಮ ಅಂತ ತಗೊಂಡು ನಾವು x ನ ಬೆಲೆಯನ್ನ ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ GU ಬಾಹುವಿನ ಉದ್ದಕ್ಕೆ SN ಬಾಹುವಿನ ಉದ್ದ ಏನಾಗಿದೆ? ಸಮನಾಗಿದೆ. GU = SN. ಕಾರಣ ಇದೇನೆ, ಏನು? ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಆಗಿರ್ತವೆ. GU ನ ಬೆಲೆ ಕೊಟ್ಟಿದ್ದಾರೆ ನಮಗೆ. ಎಷ್ಟು? 3y ಮೈನಸ್ 1. SN ಅಂದ್ರೆ ಬೆಲೆ ಎಷ್ಟಿದೆ? 6. therefore 3y = 26 ಮೈನಸ್ 1 ಸ್ಥಳಾಂತರಿಸಿದ್ರೆ ಪ್ಲಸ್ 1 ಆಗುತ್ತೆ. therefore 3y = 27. ನಮಗೆ ಬೇಕಾಗಿರೋದು y ಬೆಲೆ. ಎರಡು ಕಡೆ 3 ರಿಂದ ಭಾಗಿಸಿದ್ರೆ 27/3. 3 1 3, 3 9 27. therefore y ನ ಬೆಲೆ ಎಷ್ಟು ಬಂತು? 9. x ನ ಬೆಲೆ 6, y ನ ಬೆಲೆ 9. ಈ ಚಿತ್ರದಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ RUNS ಅಂತ. ನೋಡಿ, RUNS ಇದು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಈ ಸಮಾಂತರ ಚತುರ್ಭುಜದಲ್ಲಿ ಬರ್ತಕ್ಕಂತಹ x ಮತ್ತು y ಬೆಲೆಯನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ಬನ್ನಿ. ನಾವು ಕೆಲವು ವಿಶೇಷ ಸಮಾಂತರ ಚತುರ್ಭುಜಗಳನ್ನ ಈಗ ಅಭ್ಯಾಸ ಮಾಡೋಣ. ಪತಂಗದ ಒಂದು ವಿಶೇಷ ಸಂದರ್ಭದ ಕಾರಣದಿಂದ ನಾವು ವಜ್ರಾಕೃತಿಯನ್ನ ಪಡಿತೀವಿ. ಹೌದಾ? ಇದು ನೋಡಿ, ಗಮನಿಸಿ, ಇದು ಪತಂಗ. ಈ ಆಕೃತಿಗೆ ನಾವೇನಂತ ಹೆಸರಿಸ್ತೀವಿ? ಪತಂಗ. ಈ ಆಕೃತಿಗೆ ನಾವು ವಜ್ರಾಕೃತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಪತಂಗದ ಒಂದು ವಿಶೇಷ ಸಂದರ್ಭದ ಕಾರಣದಿಂದ ಉಂಟಾದಂತಹ ಒಂದು ಆಕೃತಿ ಏನಾಗಿರುತ್ತೆ? ವಜ್ರಾಕೃತಿಯಾಗಿರುತ್ತೆ. ಪತಂಗ ಸಮಾಂತರ ಚತುರ್ಭುಜ ಅಲ್ಲ. ಯಾಕೆಂದ್ರೆ ಇದು ಒಂದು ಚತುರ್ಭುಜ ಅಷ್ಟೇನೆ, ಆದ್ರೆ ಸಮಾಂತರ ಚತುರ್ಭುಜ ಆಗಿಲ್ಲ. ಆದ್ರೆ ಈ ಚಿತ್ರವನ್ನ ಗಮನಿಸಿ, ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಕಾರಣ ನೋಡಿ, ವಜ್ರಾಕೃತಿಯಲ್ಲಿ ನೋಡಿ ಎಲ್ಲ ಬಾಹುಗಳು ಏನಾಗಿರುತ್ತೆ? ಸಮನಾದ ಅಳತೆಯನ್ನ ಹೊಂದಿರುತ್ತೆ. ವಜ್ರಾಕೃತಿಯ ಎಲ್ಲ ಬಾಹುಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಪತಂಗವನ್ನ ಗಮನಿಸಿ, ಪತಂಗದಲ್ಲಿ ಈ ಎರಡು ಪಾರ್ಶ್ವಬಾಹುಗಳು ಸಮ ಆಗಿದ್ದಾವೆ.
ಅಭಿಮುಖ ಬಾಹುಗಳು ಏನಾಗಿದ್ದಾವೆ ಗಮನಿಸಿ, ಇಲ್ಲಿ ಅಭಿಮುಖ ಬಾಹುಗಳು ಅಸಮ ಆಗಿದ್ದಾವೆ. ಆದರೆ ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿರೋದ್ರಿಂದ ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಯಾಕೆಂದ್ರೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮ ಆಗಿದ್ದಾವೆ ಅಂದ್ರೆ ಅಲ್ಲಿ ಅಭಿಮುಖ ಬಾಹುಗಳು ಸಹ ಏನಾಗಿರ್ತವೆ, ಸಮನಾಗಿರುತ್ತದೆ. ಹೌದಾ? ವಜ್ರಾಕೃತಿಯು ಬರ್ತಕ್ಕಂತಹ ಎಲ್ಲ ಬಾಹುಗಳು ಸಮನಾದ ಅಳತೆಯನ್ನ ಹೊಂದಿರುತ್ತದೆ. ಆದ್ರಿಂದ ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಈ ವಜ್ರಾಕೃತಿಯು ಪತಂಗ ಮತ್ತು ಸಮಾಂತರ ಚತುರ್ಭುಜದ ಗುಣಲಕ್ಷಣ ಏನನ್ನ ಹೊಂದಿದೆಯೋ ಆ ಎಲ್ಲ ಗುಣಲಕ್ಷಣಗಳನ್ನು ಸಹ ಈ ವಜ್ರಾಕೃತಿಯು ಹೊಂದಿರುತ್ತದೆ. ಅರ್ಥ ಆಯ್ತಲ್ಲ? ಈ ವಜ್ರಾಕೃತಿಯ ಕೆಲವು ಗುಣಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ವಜ್ರಾಕೃತಿಯ ಗುಣಲಕ್ಷಣಗಳಲ್ಲಿ ಒಂದಾದಂತಹ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ. ಏನಾಗಿರುತ್ತವೆ? ಲಂಬಾರ್ಧಕಗಳಾಗಿರುತ್ತವೆ. ಚಿತ್ರವನ್ನ ಗಮನಿಸಿ. ABCDಯು ಒಂದು ವಜ್ರಾಕೃತಿ. ವಜ್ರಾಕೃತಿಯು ಸಮಾಂತರ ಚತುರ್ಭುಜನೇ ಆಗಿರುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ, ಹೌದಾ? ಈ ABCD ವಜ್ರಾಕೃತಿಯಲ್ಲಿ AC ಮತ್ತು BD ಎರಡು ಕರ್ಣಗಳನ್ನ ಎಳೆಯಲಾಗಿದೆ. ಈ ಎರಡು ಕರ್ಣಗಳು ಪರಸ್ಪರ ಏನಾಗಿರ್ತವೆ? ಲಂಬಾರ್ಧಕಗಳಾಗಿರುತ್ತವೆ. Therefore, ಇಲ್ಲಿ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ. ಇಲ್ಲಿ ಗಮನಿಸಿ, AC ಮತ್ತು BD ಎರಡು ಕರ್ಣಗಳನ್ನು ಎಳೆದಾಗ ಆ ಎರಡು ಕರ್ಣಗಳು ಲಂಬಾರ್ಧಕವಾಗಿ ಅರ್ಧಿಸುತ್ತವೆ ಅಂತೇಳಿ ಒಂದು ಗುಣಲಕ್ಷಣವನ್ನ ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ಗಮನಿಸಿ, ಈ ಎರಡು ಕರ್ಣಗಳು O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಇಲ್ಲಿ ಕರ್ಣವನ್ನ ಗಮನಿಸಿ, ಈ ಕರ್ಣ AO ನ ಉದ್ದಕ್ಕೆ OC ನ ಉದ್ದವು ಏನಾಗಿರುತ್ತೆ? ಸಮನಾಗಿರುತ್ತೆ. ಏಕೆಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅರ್ಧಿಸುತ್ತವೆ ಅಂತ ತಿಳ್ಕೊಂಡಿದ್ದೀರಾ, ಹೌದಾ? AO ಬಾಹುವಿನ ಉದ್ದಕ್ಕೆ OC ಬಾಹುವಿನ ಉದ್ದ ಏನಾಗಿರುತ್ತೆ? ಸಮನಾಗಿರುತ್ತೆ. AO is equal to OC. ಅದೇ ರೀತಿ ಮತ್ತೊಂದು ಕರ್ಣನು ಅರ್ಧಿಸೋದ್ರಿಂದ BO ನ ಉದ್ದಕ್ಕೆ OD ಯ ಉದ್ದ ಏನಾಗಿರುತ್ತೆ? ಸಮನಾಗಿರುತ್ತೆ. BO ಉದ್ದಕ್ಕೆ OD ಯ ಉದ್ದಗಳು ಸಮನಾಗಿರುತ್ತೆ. ನಾವು ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿ ತಗೊಂಡಾಗ AOD ತ್ರಿಭುಜ ಮತ್ತು COD ತ್ರಿಭುಜ, ನೋಡಿ ಈ ತ್ರಿಭುಜ ಮತ್ತು ಈ ತ್ರಿಭುಜ, ಈ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳಾಗಿವೆ ಅಂದ್ರೆ ಸರ್ವಸಮ ತ್ರಿಭುಜಗಳು ಆಗಿರ್ತವೆ, ಹೌದಾ? ಯಾವ್ಯಾವ ತ್ರಿಭುಜ? ತ್ರಿಭುಜ AOD ಮತ್ತು ತ್ರಿಭುಜ COD ಇವೆರಡು ಎಂತ ತ್ರಿಭುಜಗಳಾಗಿವೆ? ಸರ್ವಸಮ ತ್ರಿಭುಜಗಳಾಗಿರ್ತವೆ. ಯಾಕೆಂದ್ರೆ ತ್ರಿಭುಜಗಳ ಸರ್ವಸಮತೆಯ ನಿರ್ಧಾರಕ ಗುಣಗಳಿಂದ ಆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ನಾವು ಏನಂತ ಸಾಧಿಸ್ಬೇಕಪ್ಪ ಅಂದ್ರೆ ಇಲ್ಲಿ ಗಮನಿಸಿ, ಇಲ್ಲಿ ಈ ಎರಡು ಕರ್ಣಗಳು ಸೇರಿಸಿರ್ತಕ್ಕಂಥ ಭಾಗ ಇದೆಯಲ್ಲ, ಇದು ಲಂಬಾರ್ಧಕ ಆಗಿರುತ್ತೆ ಅಂತ ನಾವು ಸಾಧಿಸಬೇಕು. AOD ಕೋನಕ್ಕೆ COD ಕೋನವು ಲಂಬಾರ್ಧಕವಾಗಿ, ಆ ಎರಡು ಕೋನಗಳು ಎಂತ ಕೋನಗಳಾಗಿವೆ ಅಂತ ಚಿತ್ರದಲ್ಲಿ ಗಮನಿಸಿ ನೋಡೋಣ. ಈ ಎರಡು ಕೋನಗಳು ಸರಳ ಯುಗ್ಮಗಳಾಗಿವೆ, ಹೌದಾ? ಸರಳ ಯುಗ್ಮ ಅಂದ್ರೆ ಆ ಎರಡು ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರ್ಬೇಕು? 180 ಡಿಗ್ರಿಗೆ ಸಮ ಆಗಿರ್ಬೇಕು. ಆದ್ರಿಂದ ಈ ಎರಡು ಕೋನಗಳು ಸರಳ ಯುಗ್ಮಗಳಾಗಿವೆ. Therefore, ಕೋನ AOD ಮತ್ತು ಕೋನ COD ಗಳು ಸರಳ ಯುಗ್ಮಗಳಾಗಿವೆ. ಇಲ್ಲಿ ಗಮನಿಸಿ, ಯಾವ ಕೋನ ನೋಡಿ, ಇದು AOD ಕೋನ, ಈ ಕೋನ ಮತ್ತು
ಈ ಎರಡು ಕೋನಗಳು ಸರಳ ಯುಗ್ಮ ಕೋನಗಳಾಗಿವೆ. ಹಾಗಾದ್ರೆ ಎಒಡಿ ಕೋನನು 90 ಡಿಗ್ರಿ ಇರುತ್ತೆ, ಸಿಒಡಿ ಕೋನನು ಕೂಡ 90 ಡಿಗ್ರಿ ಇರೋದ್ರಿಂದ ಇಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಅಂತೇಳಿ ನಾವು ತಿಳ್ಕೋಬಹುದು. Therefore, ಕೋನ ಎಒಡಿ is equal to ಕೋನ ಸಿಒಡಿ is equal to ಎಷ್ಟು ಡಿಗ್ರಿ ಆಗಿರ್ತವೆ? ಈ ಎರಡು ಕೋನಗಳು 90 ಡಿಗ್ರಿಗೆ ಸಮ ಆಗಿರೋದ್ರಿಂದ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿದೆ ಅಂತೇಳಿ ನಾವು ತಿಳ್ಕೋಬಹುದು. ನೋಡಿ, ಈ ರೇಖಾಚಿತ್ರವನ್ನ ಗಮನಿಸಿ. ಈ ಆಕೃತಿಗೆ ನಾವು ಏನಂತ ಹೆಸರಿಸಬಹುದು? ಇಲ್ಲಿ ನೋಡಿ, ನೀವು ಬೋರ್ಡ್ ನೋಡ್ತಾ ಇದ್ದೀರಲ್ವಾ? ಈ ಬೋರ್ಡ್ ಸಹ ಯಾವ ಆಕೃತಿಯನ್ನ ಹೊಂದಿದೆ? ರೈಟ್, ಈ ಆಕೃತಿಗೆ ನಾವು ಏನಂತ ಕರಿತೀವಿ? ಆಯತಾಕೃತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯತಾಕೃತಿಯು ಸಮಾಂತರ ಚತುರ್ಭುಜವೇ ಆಗಿದೆ. ನೋಡಿ, ಇಲ್ಲಿ ಗಮನಿಸಿ, ಎ ಬಿ ಸಿ ಡಿ, ಎ ಬಿ ಸಿ ಡಿಯು ಒಂದು ಆಯತ ಆಗಿದೆ. ಆಯತದ ಪ್ರತಿಯೊಂದು ಕೋನನು ಸಹ ಎಷ್ಟು ಡಿಗ್ರಿ ಆಗಿರುತ್ತಪ್ಪ ಅಂದ್ರೆ 90 ಡಿಗ್ರಿಗೆ ಸಮ ಆಗಿರುತ್ತೆ. ಹೇಗೆ ಅಂದ್ರೆ ನೋಡಿ, ಈ ಕೋನನ ಎಕ್ಸ್ ಡಿಗ್ರಿ ಅಂತ ಕರ್ಕೊಳ್ಳೋಣ. 4 ಕೋನಗಳು ಸಮನಾದ ಕೋನಗಳನ್ನ ಹೊಂದಿರುತ್ತದೆ. ಸೊ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿಗೆ ಸಮ? 360 ಡಿಗ್ರಿಗೆ ಸಮ. ಏಕೆಂದ್ರೆ ಒಂದು ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ, ಹೌದಾ? ಇಲ್ಲಿ ಕೋನ ಎ ಅಂದ್ರೆ ಎಕ್ಸ್, ಕೋನ ಬಿ ಅಂದ್ರೂ ಎಕ್ಸ್, ಸಿ ಅಂದ್ರೂ ಎಕ್ಸ್, ಡಿ ಅಂದ್ರೂ ಎಕ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಎಕ್ಸ್ ಎಕ್ಸ್ ಏನು ಕೊಡ್ತಾ ಬನ್ನಿ, ಎಷ್ಟು ಎಕ್ಸ್ ಇದಾವೆ ಇಲ್ಲಿ? 4 ಎಕ್ಸ್ ಈಕ್ವಲ್ಸ್ 360 ಡಿಗ್ರಿ. therefore x equals 364ರಿಂದ 2 ಸೈಡ್ ಭಾಗಿಸಿ, ಅವಾಗ ಎಷ್ಟಾಗತ್ತೆ? 4 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 1 4, 4 9 36, 0. therefore x equals ಎಷ್ಟು ಡಿಗ್ರಿ ಆಯ್ತು? 90 ಡಿಗ್ರಿ ಆಯ್ತು. ಅಂದ್ರೆ ಅರ್ಥ, ಎಬಿಸಿಡಿ ಒಂದು ಆಯತದಲ್ಲಿ ಬರ್ತಕ್ಕಂತಹ ಎಲ್ಲ ಕೋನಗಳ ಅಳತೆಯು 90 ಡಿಗ್ರಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಆಯತವು ಸಮನಾದ ಕೋನವನ್ನು ಹೊಂದಿರತಕ್ಕಂತಹ ಒಂದು ಸಮಾಂತರ ಚತುರ್ಭುಜ ಆಗಿದೆ. ಮತ್ತೊಂದು ಲಕ್ಷಣ ಏನಪ್ಪಾ ಅಂದ್ರೆ ನೋಡಿ, ಎಬಿ ಬಾಹುವಿಗೆ ಡಿಸಿ ಬಾಹುವಿನ ಉದ್ದ ಸಮನಾಗಿರುತ್ತೆ. ಅದೇ ರೀತಿ ಎಡಿ ಬಾಹುವಿನ ಉದ್ದಕ್ಕೆ ಬಿಸಿ ಬಾಹುವಿನ ಉದ್ದ ಸಮನಾಗಿರುತ್ತೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಕೋನಗಳು 90 ಡಿಗ್ರಿಗೆ ಏನಾಗಿರ್ತವೆ? ಸಮನಾಗಿರುತ್ತದೆ. ಹಾಗಾದ್ರೆ ಸಮಾಂತರ ಚತುರ್ಭುಜದಲ್ಲಿ ಬರ್ತಕ್ಕಂತಹ ಎಲ್ಲ ಕೋನಗಳ ಅಳತೆಯು ಲಂಬಕೋನನೇ ಆಗಿರುತ್ತೆ. ಮತ್ತೊಂದು ಲಕ್ಷಣ ಏನಪ್ಪಾ ಅಂದ್ರೆ, ಆಯತದಲ್ಲಿ ಕರ್ಣಗಳು ಸಮನಾದ ಕರ್ಣದ ಅಳತೆಯನ್ನ ಹೊಂದಿರುತ್ತವೆ. ಹಾಗಾದ್ರೆ ಆ ಲಕ್ಷಣವನ್ನ ನಾವೀಗ ತಿಳ್ಕೊಳ್ಳೋಣ. ಆಯತದ ಕರ್ಣಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಆಯತದ ಕರ್ಣಗಳು ಸಮನಾಗಿರುತ್ತವೆ. ಆಯತದಲ್ಲಿ ಕರ್ಣಗಳು ಏನಾಗಿರ್ತವೆ? ಸಮನಾಗಿರುತ್ತದೆ ಅಂತ ನಾವೀಗ ತೋರಿಸ್ಬೇಕಾಗುತ್ತೆ. ಎಬಿಸಿಡಿ ಒಂದು ಆಯತ ಇದೆ. ನಾವು 2 ಕರ್ಣಗಳನ್ನ ರಚನೆ ಮಾಡ್ಕೊಳ್ಳೋಣ. ಬಿಡಿ ಒಂದು ಕರ್ಣ, ಅದೇ ರೀತಿ ಎಸಿ ಅನ್ನೋದು ಮತ್ತೊಂದು ಕರ್ಣವನ್ನ ರಚನೆ ಮಾಡ್ಕೊಳ್ಳೋಣ. ಈ 2 ಕರ್ಣಗಳ ಉದ್ದಗಳು ಸಮನಾಗಿರುತ್ತೆ ಅಂತ ನಾವು ಸಾಧಿಸಿ ತೋರಿಸ್ಬೇಕು, ಹೌದಾ? ಎ ಬಿ ಸಿ ತ್ರಿಭುಜವನ್ನ ನಾನು ಸಪರೇಟ್ ಆಗಿ ಬರ್ಕೊಂಡಿದೀವಿ. ಅದೇ ರೀತಿ ಎ ಬಿ ಡಿ ತ್ರಿಭುಜವನ್ನ ಈ ರೀತಿ ಬೇರೆಯಾಗಿ ಬರ್ಕೊಂಡು ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಸುಲಭವಾಗಿ ಈ ಒಂದು ಅಂಶಗಳು ಅರ್ಥ ಆಗ್ತವೆ. ಈ ಚಿತ್ರವನ್ನ ಗಮನಿಸಿ. ಇಲ್ಲಿ 2 ತ್ರಿಭುಜ ತಗೊಂಡಿದ್ದೀನಿ. ಯಾವ್ಯಾವ ತ್ರಿಭುಜ ಗಮನಿಸಿ? ಎ ಬಿ ಸಿ ತ್ರಿಭುಜ, ಹೌದಾ? ಈ ಎ ಬಿ ಸಿ ತ್ರಿಭುಜವನ್ನ ಈ ರೀತಿ ಬೇರೆಯಾಗಿ ಬರೆದಿದ್ದೀನಿ. ಮತ್ತೊಂದು
ಮತ್ತೊಂದು ಯಾವುದು ಎ ಬಿ ಡಿ. ನೋಡಿ ಇಲ್ಲಿ ಗಮನಿಸಿ ಚಿತ್ರದಲ್ಲಿ ಈ ತ್ರಿಭುಜವನ್ನ ಈ ರೀತಿ ಬೇರೆಯಾಗಿ ಬರ್ಕೊಂಡಿದೀವಿ. ಯಾವ ತ್ರಿಭುಜ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಗಳಲ್ಲಿ ಈ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ನೋಡಿ. ಎ ಬಿ ಪಾದ ಎರಡಕ್ಕೂ ಒಂದೇ ಆಗಿದೆ. ಹಾಗಾದ್ರೆ ಎ ಬಿಯ ಉದ್ದಕ್ಕೆ ಎ ಬಿಯ ಉದ್ದ ಸಮನಾಗಿದೆ. ನೋಡಿ ಈ ಎರಡು ತ್ರಿಭುಜದಲ್ಲೂ ಎ ಬಿ ಬರುತ್ತಲ್ವಾ, ಪಾದ ಆಗಿರುತ್ತಲ್ಲ. ಎರಡಕ್ಕೂ ಕೂಡ ಎಂತ ಬಾಹು ಆಗಿದೆ? ಅದು ಉಭಯ ಸಾಮಾನ್ಯ ಬಾಹು ಆಗಿದೆ. ಹಾಗಾದ್ರೆ ಎ ಬಿ ಈಸ್ ಈಕ್ವಲ್ ಟು ಎ ಬಿ, ಇದು ಉಭಯ ಸಾಮಾನ್ಯ ಬಾಹು ಆಗಿದೆ. ಈ ಚಿತ್ರದಲ್ಲಿ ಎ ಬಿಗೆ ಎ ಬಿ ಸಮ ಆಗಿದೆ ಅಂತ ಗೊತ್ತಾಯಿತು. ಬಿಸಿಯ ಉದ್ದಕ್ಕೆ ಎಡಿಯ ಉದ್ದವು ಏನಾಗಿದೆ? ಸಮನಾಗಿದೆ. ಬಿಸಿಯ ಉದ್ದಕ್ಕೆ ಎಡಿಯ ಉದ್ದ ಏನಾಗಿದೆ? ಸಮನಾಗಿದೆ. ಗಮನಿಸಿ, ಇಲ್ಲಿ ಬಿಸಿಯ ಉದ್ದಕ್ಕೆ ಎಡಿಯ ಉದ್ದ ಏನಾಗಿದೆ? ಸಮನಾಗಿದೆ. ಯಾಕಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮನಾಗಿರುತ್ತವೆ. ಇನ್ನ ಕೋನವನ್ನ ಗಮನಿಸಿ. ಬಿ ಕೋನ 90 ಡಿಗ್ರಿ ಇದೆ, ಎ ಕೋನನು ಕೂಡ 90 ಡಿಗ್ರಿ ಇರೋದ್ರಿಂದ ಆ ಎರಡು ಕೋನಗಳು ಸಮನಾಗಿರುತ್ತವೆ. ಕೋನ ಬಿಗೆ ಕೋನ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಈ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ಎರಡು ಬಾಹು ಮತ್ತು ಅವುಗಳಿಂದ ಏರ್ಪಟ್ಟ ಕೋನ, ಮತ್ತೊಂದು ತ್ರಿಭುಜದ ಎರಡು ಬಾಹು ಮತ್ತು ಅವುಗಳಿಂದ ಏರ್ಪಟ್ಟ ಕೋನಗಳು ಪರಸ್ಪರ ಸಮ ಆಗಿರೋದ್ರಿಂದ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗಿರ್ತವೆ. Therefore, ತ್ರಿಭುಜ ಎಬಿಸಿ ಸರ್ವಸಮ ತ್ರಿಭುಜ ಎಬಿಡಿ ಸರ್ವಸಮ ತ್ರಿಭುಜಗಳಾಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಇಲ್ಲಿ ಎರಡು ಬಾಹು ಆಯ್ತು. ಉಳಿದಿರ್ತಕ್ಕಂಥ ಬಾಹು ಯಾವುದು? ಎಸಿ. ಹಾಗಾದ್ರೆ ಈ ತ್ರಿಭುಜದ ಎಸಿ ಬಾಹುವಿನ ಉದ್ದಕ್ಕೆ ಈ ತ್ರಿಭುಜದಲ್ಲಿ ಉಳಿದಿರ್ತಕ್ಕಂಥ ಬಾಹು ಯಾವುದು? ಬಿಡಿ. ಬಿಡಿ ಬಾಹುವಿನ ಉದ್ದ ಏನಾಗಿರುತ್ತೆ? ಸಮನಾಗಿರುತ್ತೆ. Therefore, AC is equal to BD. ಎಸಿಯ ಉದ್ದಕ್ಕೆ ಬಿಡಿ. ನೋಡಿ ಚಿತ್ರದಲ್ಲಿ ಗಮನಿಸಿ, ಎಸಿ ಅಂದ್ರೆ ಒಂದು ಕರ್ಣ, ಬಿಡಿ ಅಂದ್ರೆ ಮತ್ತೊಂದು ಕರ್ಣ. ಆ ಎರಡು ಕರ್ಣಗಳ ಉದ್ದಗಳು ಏನಾದವು? ಸಮನಾದವು. ಆದ್ರಿಂದ ಆಯತದಲ್ಲಿ ಕರ್ಣಗಳು ಸಮನಾಗಿರ್ತವೆ ಮತ್ತು ಅವೆರಡು ಏನ್ ಮಾಡ್ತವೆ? ಅರ್ಧಿಸುತ್ತವೆ ಅಂತೇಳಿ ನಾವು ಇದರಿಂದ ತಿಳ್ಕೋಬಹುದು. ಆಯತಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಂತ ತಿಳ್ಕೊಂಡ್ರೆ ಎಲ್ಲ ಕೋನಗಳು ಲಂಬ ಕೋನಗಳಾಗಿರುತ್ತವೆ ಅಂತ ತಿಳ್ಕೊಂಡ್ರೆ, ಆ ಆಯತದಲ್ಲಿರ್ತಕ್ಕಂತಹ ಎಲ್ಲ ಬಾಹುಗಳ ಉದ್ದಗಳು ಸಮನ ಆದ್ರೆ ಯಾವ ಆಕೃತಿ ಉಂಟಾಗ್ಬೋದು? ಯೋಚನೆ ಮಾಡಿ. ಒಂದು ಆಯತದಲ್ಲಿ ಎಲ್ಲ ಬಾಹುಗಳು ಸಮನಾದ ಅಳತೆಯನ್ನು ತಗೊಳ್ಳೋಣ. ಬಾಹುಗಳ ಉದ್ದ ಸಮನಾಗಿರಬೇಕು. ನೋಡಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು ಕೂಡ 90 ಡಿಗ್ರಿ ಆಗಿರುತ್ತೆ. ಗಮನಿಸ್ತಾ ಇದ್ದೀರಾ? ಇಲ್ಲಿ ಎಲ್ಲ ಬಾಹುಗಳು ಸಮನಾದ ಅಳತೆಯನ್ನ ಹೊಂದಿದೆ. ಹಾಗಾದ್ರೆ ಈ ಆಕೃತಿಗೆ ಏನಂತ ಹೆಸರಿಸಬಹುದು ನಾವು? ಈ ಆಕೃತಿಗೆ ನಾವು ಚೌಕ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತೀವಿ? ಚೌಕ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಚೌಕದಲ್ಲಿ ಇರ್ತಕ್ಕಂತಹ ಎಲ್ಲ ಬಾಹುಗಳ ಉದ್ದಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಅದೇ ರೀತಿ ಎಲ್ಲ ಕೋನದ ಅಳತೆಯನ್ನು ಸಹ ಎಷ್ಟು ಡಿಗ್ರಿ ಆಗಿರುತ್ತೆ? 90 ಡಿಗ್ರಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಎಲ್ಲ ಬಾಹುಗಳು ಸಮನಾಗಿರ್ತಕ್ಕಂತಹ ಒಂದು ಆಯತಕ್ಕೆ ನಾವು ಚೌಕ ಅಂತ ಹೇಳ್ಬಿಟ್ಟು ಕರಿತೀವಿ. ಚೌಕದಲ್ಲಿ ಪ್ರತಿಯೊಂದು ಬಾಹುಗಳ ಉದ್ದಗಳು ಸಮನಾಗಿರುತ್ತೆ ಮತ್ತು ಪ್ರತಿಯೊಂದು ಕೋನದ ಅಳತೆಯು ಕೂಡ ಏನಾಗಿರುತ್ತೆ? ಸಮನಾದ ಅಳತೆಯನ್ನ ಹೊಂದಿರುತ್ತೆ. ಆ ಅಳತೆಯು ಎಷ್ಟು ಡಿಗ್ರಿ ಆಗಿರುತ್ತೆ? 90 ಡಿಗ್ರಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ.
ಇಲ್ಲೂ ಸಹ ಕರ್ಣಗಳನ್ನ ಎಳೆದಾಗ ಇಲ್ಲಿ ಗಮನಿಸಿ, ಇಲ್ಲಿ ಈ ರೀತಿ ಕರ್ಣಗಳನ್ನ ಎಳೆದಾಗ ಕರ್ಣಗಳು ಅರ್ಧಿಸುತ್ತವೆ ಮತ್ತು ಆ ಕರ್ಣಗಳ ಉದ್ದಗಳು ಕೂಡ ಏನಾಗಿರುತ್ತವೆ, ಸಮನಾದ ಉದ್ದಗಳನ್ನ ಹೊಂದಿರುತ್ತದೆ. ಈಗ ಚೌಕದ ಒಂದು ಲಕ್ಷಣವನ್ನ ಅಭ್ಯಾಸ ಮಾಡೋಣ. ಏನಪ್ಪಾ ಅಂದ್ರೆ ಚೌಕದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಹೌದಾ? ಚೌಕದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ಹೇಳಿ ನಾವೀಗ ನೋಡೋಣ. ಒಂದು ಚೌಕವನ್ನ ಬರ್ಕೊಳ್ಳೋಣ. ಹೌದಾ? ಇಲ್ಲಿ ಎ ಬಿ ಸಿ ಡಿ, ಎ ಬಿ ಸಿ ಡಿ ಒಂದು ಚೌಕ. ಎರಡು ಕರ್ಣಗಳನ್ನ ರಚನೆ ಮಾಡೋಣ. ಬಿ ಡಿ ಒಂದು ಕರ್ಣ, ಅದೇ ರೀತಿ ಎ ಸಿ ಮತ್ತೊಂದು ಕರ್ಣ. ಈ ಎರಡು ಕರ್ಣಗಳು ಅರ್ಧಿಸಿರೋ ಬಿಂದುವನ್ನ ಓ ಅಂತ ಹೆಸರಿಸೋಣ. ಅದು ವರ್ಗದಲ್ಲಿ ಎಲ್ಲಾ ಬಾಹುಗಳು ಸಮನಾದ ಉದ್ದಗಳನ್ನ ಹೊಂದಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಹೌದಾ? ಇಲ್ಲಿ ಈ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡೋಣ. ಎ ಓ ಡಿ ತ್ರಿಭುಜ ಮತ್ತು ಸಿ ಓ ಡಿ ತ್ರಿಭುಜ. ತ್ರಿಭುಜ ಎ ಓ ಡಿ ಮತ್ತು ತ್ರಿಭುಜ ಸಿ ಓ ಡಿ ಗಳಲ್ಲಿ ಈ ಎರಡು ತ್ರಿಭುಜಗಳನ್ನ ಗಮನಿಸಿ. ಎ ಓ ನ ಉದ್ದಕ್ಕೆ ಓ ಸಿ ನ ಉದ್ದ ಏನಾಗಿರುತ್ತೆ, ಸಮನಾಗಿರುತ್ತೆ. ಯಾಕೆ ಅಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅರ್ಧಿಸುತ್ತವೆ. ಇಲ್ಲಿ ಎ ಬಿ ಸಿ ಡಿ ವರ್ಗ ಅಥವಾ ಚೌಕಾಕೃತಿ ಒಂದು ಸಮಾಂತರ ಚತುರ್ಭುಜವೇ ಆಗಿರೋದ್ರಿಂದ ಕರ್ಣಗಳು ಅರ್ಧಿಸಿರೋ ಕಾರಣ ಎ ಓ ನ ಉದ್ದಕ್ಕೆ ಓ ಸಿ ನ ಉದ್ದ ಏನಾಗಿರುತ್ತೆ, ಸಮನಾಗಿರುತ್ತೆ. ಈ ತ್ರಿಭುಜದಲ್ಲಿ ಎಡಿಯ ಉದ್ದಕ್ಕೆ ಡಿ ಸಿ ಯ ಉದ್ದ ಏನಾಗಿರುತ್ತೆ, ಸಮನಾಗಿರುತ್ತೆ. ಎಡಿಯ ಉದ್ದಕ್ಕೆ ಡಿ ಸಿ ಯ ಉದ್ದ ಏನಾಗಿರುತ್ತೆ, ಸಮನಾಗಿರುತ್ತೆ. ಕಾರಣ ಇವೆರಡು ವರ್ಗದಲ್ಲಿರ್ತಕ್ಕಂತಹ ಬಾಹುಗಳಾಗಿವೆ. ವರ್ಗದಲ್ಲಿರ್ತಕ್ಕಂತಹ ಬಾಹುಗಳು ಏನಾಗಿರ್ತವೆ, ಸಮನಾಗಿರೋದ್ರಿಂದ ಎಡಿ ಬಾಹುವಿನ ಉದ್ದವು ಡಿ ಸಿ ಬಾಹುವಿನ ಉದ್ದಕ್ಕೆ ಸಮನಾಗಿರುತ್ತೆ. ಇಲ್ಲಿ ಗಮನಿಸಿ, ಎ ಓ ಡಿ ಈ ತ್ರಿಭುಜ ಮತ್ತು ಸಿ ಓ ಡಿ ತ್ರಿಭುಜ. ಈ ತ್ರಿಭುಜಕ್ಕೆ ಈ ಡಿ ಓ ಬಾಹುವು ಉಭಯ ಸಾಮಾನ್ಯ ಬಾಹು ಆಗಿದೆ. ಹಾಗಾದ್ರೆ ಡಿ ಓ ಈಸ್ ಈಕ್ವಲ್ ಟು ಡಿ ಓ, ಇದು ಉಭಯ ಸಾಮಾನ್ಯ ಬಾಹು. ಈ ತ್ರಿಭುಜದಲ್ಲಿರ್ತಕ್ಕಂತಹ ಮೂರು ಬಾಹು ಈ ತ್ರಿಭುಜದಲ್ಲಿರ್ತಕ್ಕಂತಹ ಮೂರು ಬಾಹುಗಳಿಗೆ ಸಮಾನ. ಹಾಗಾದ್ರೆ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳಾಗಿವೆ, ಇವೆರಡು ಸರ್ವಸಮ ತ್ರಿಭುಜಗಳಾಗಿವೆ. therefore ತ್ರಿಭುಜ ಎ ಓ ಡಿ ಸರ್ವಸಮ ತ್ರಿಭುಜ ಸಿ ಓ ಡಿ ಆಗಿದೆ. ಕಾರಣ ಯಾವ ಸಿದ್ಧಾಂತದ ಪ್ರಕಾರ, ಬಾಬಾ ನಿರ್ಧಾರಕ ಗುಣ ಅಥವಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ. ಎ ಓ ಡಿ ಕೋನ ಮತ್ತು ಸಿ ಓ ಡಿ ಕೋನ, ಈ ಎರಡು ಕೋನಗಳು ಸರಳ ಯುಗ್ಮಗಳಾಗಿವೆ. ಸರಳ ಯುಗ್ಮಗಳಾಗಿರೋದ್ರಿಂದ ಎ ಓ ಡಿ ಕೋನನು 90 ಡಿಗ್ರಿ ಬರುತ್ತೆ, ಸಿ ಓ ಡಿ ಕೋನನು ಕೂಡ 90 ಡಿಗ್ರಿ ಆಗತ್ತೆ. therefore ಎ ಓ ಡಿ ಮತ್ತು ಕೋನ ಸಿ ಓ ಡಿ ಗಳು ಸರಳ ಯುಗ್ಮಗಳು. ಆದ್ದರಿಂದ ಕೋನ ಎ ಓ ಡಿ ಈಕ್ವಲ್ಸ್ ಕೋನ ಸಿ ಓ ಡಿ ಈಕ್ವಲ್ಸ್ ಎಷ್ಟು ಡಿಗ್ರಿ ಆಗಿವೆ, 90 ಡಿಗ್ರಿ ಆಗಿರೋದ್ರಿಂದ ಚೌಕದಲ್ಲಿ
ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಏನ್ ಮಾಡ್ತವೆ, ಅರ್ಧಿಸುತ್ತವೆ. ಈ ರೀತಿಯಾಗಿ ನೀವು ಚತುರ್ಭುಜದ ವಿಧಗಳು, ಅದೇ ರೀತಿ ಸಮಾಂತರ ಚತುರ್ಭುಜದ ವಿಧಗಳು, ಅವುಗಳ ಗುಣಲಕ್ಷಣಗಳನ್ನೆಲ್ಲ ಅಭ್ಯಾಸ ಮಾಡಿದಿರಾ. ಇದ್ರ ಮೇಲೆ ಕೆಲವು ಅಭ್ಯಾಸದ ಸಮಸ್ಯೆಗಳಿದಾವೆ. ಆ ಅಭ್ಯಾಸದ ಸಮಸ್ಯೆಗಳನ್ನ ನೀವು ಮನೆಯಲ್ಲಿ ನೀಟಾಗಿ ಅಭ್ಯಾಸ ಮಾಡಿ ಅವುಗಳನ್ನ ಹಂತ ಹಂತವಾಗಿ ಗುಣಲಕ್ಷಣಗಳನ್ನ ಬಳಸ್ಕೊಂಡು ನೀವು ಬಿಡಿಸ್ಬೇಕಾಗತ್ತೆ.